ಒಂದು ಸಲ ಯೋಚನೆ ಮಾಡಿ, ಈ ವಿಚಿತ್ರ ಸಮುದ್ರ ಜೀವಿಗಳು ಭೂಮಿಗೆ ಹತ್ತಿರವಾಗ್ತಿರೋದು ಯಾಕೆ ಅಂತ. ಇತ್ತೀಚೆಗೆ ಸಮುದ್ರದ ಆಳದಲ್ಲಿ ಜೀವಿಸುವ ಈ ವಿಚಿತ್ರ ಜೀವಿಗಳು ಸಮುದ್ರದ ಮೇಲ್ಮೈಗೆ ಬರುತ್ತಿರುವುದನ್ನು ಕಂಡರೆ ನಮ್ಮ ಮನಸ್ಸಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುತ್ತವೆ. ಹಾಗಾದರೆ ಇಲ್ಲಿ ಅತಿ ದೊಡ್ಡ ಪ್ರಶ್ನೆ ಏನು ಅಂದರೆ, ದೊಡ್ಡ ದೇಶಗಳು ಮತ್ತು ವಿಜ್ಞಾನಿಗಳು ಸಮುದ್ರಗಳ ಅನ್ವೇಷಣೆಯನ್ನು ನಿಲ್ಲಿಸಿದ್ದು ಯಾಕೆ? ಬದಲಿಗೆ ಬಾಹ್ಯಾಕಾಶದಲ್ಲಿ ಏಲಿಯನ್ಸ್ಗಳ ಹುಡುಕಾಟಕ್ಕೆ ಮುಂದಾಗುತ್ತಾರೆ. ಆದರೆ ಸಮುದ್ರದ ಆಳದಲ್ಲಿ ಅಡಗಿರುವ ರಹಸ್ಯಗಳನ್ನು ಕಂಡುಹಿಡಿಯಲು ಮಾತ್ರ ಯಾರೂ ಕೂಡ ಆಸಕ್ತಿ ತೋರುತ್ತಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ನಾವು ಓವರ್ ಫಿಶ್, ಜಾಯಿಂಟ್ ಸ್ಕ್ವಿಡ್ಸ್, ಆಂಗ್ಲರ್ ಫಿಶ್ ಮತ್ತು ಗ್ಲೋಯಿಂಗ್ ಜೆಲ್ಲಿ ಫಿಶ್ನಂತಹ ವಿಚಿತ್ರ ಸಮುದ್ರ ಜೀವಿಗಳು ಭೂಮಿಗೆ ಹತ್ತಿರವಾಗುತ್ತಿರುವುದನ್ನು ನೋಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಮತ್ತಷ್ಟು ವಿಚಿತ್ರ ಸಮುದ್ರ ಜೀವಿಗಳು ಸಮುದ್ರದ ಮೇಲೆ ತೇಲುತ್ತಿರುವುದು ಹೆಚ್ಚಾಗುತ್ತಿದೆ. ಓವರ್ ಫಿಶ್ ಇದು ಉದ್ದವಾದ ಮತ್ತು ಕತ್ತಿಯಂತೆ ಹರಿತವಾದ ದೇಹವನ್ನು ಚಾಚಿಕೊಂಡು ಹಾವಿನಂತೆ ಚಲಿಸುತ್ತಾ ಈಜುತ್ತದೆ. ಬೆಳ್ಳಿಯಂತೆ ಮಿಂಚುವ ದೇಹದ ಬಣ್ಣವನ್ನು ಹೊಂದಿದೆ. ಈ ಓವರ್ ಫಿಶ್ ಸಮುದ್ರದ ಮೇಲೆ ಕಾಣಿಸಿಕೊಳ್ಳುವುದರ ಹಿಂದೆ ಇರುವ ಪ್ರಾಮುಖ್ಯತೆ ಏನು ಎಂಬುದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಆಂಗ್ಲರ್ ಫಿಶ್ ಇದರ ಬಗ್ಗೆ ಹೇಳುವುದಾದರೆ, ಇದು ಸಮುದ್ರದ ತುಂಬಾ ಆಳದಲ್ಲಿ ಜೀವಿಸುತ್ತದೆ. ಅಷ್ಟೇ ಅಲ್ಲದೆ ಇದು ಸಾಮಾನ್ಯವಾಗಿ ಸಮುದ್ರದ ಮೇಲ್ಮೈಗೆ ಬರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ಸಮುದ್ರದ ಮೇಲೆ ಕಾಣಿಸಿಕೊಳ್ಳುತ್ತಿದೆ. ಇಲ್ಲಿ ಒಂದು ಚಿಕ್ಕ ತಪ್ಪು ನಡೆಯುತ್ತಿದೆ. ಮೇಲೆ ಬಂದಂತಹ ಆಂಗ್ಲರ್ ಫಿಶ್ ಕೇವಲ 6 ಇಂಚುಗಳಷ್ಟು ಮಾತ್ರ ಉದ್ದವಿದೆ. ಆದರೆ ಇದನ್ನ ತುಂಬಾ ದೊಡ್ಡದಾಗಿ ತೋರಿಸಲಾಗುತ್ತಿದೆ. ಕೇರಳದ ಬೀಚ್ನಲ್ಲಿ ನಡೆದ ಘಟನೆಯ ವೈರಲ್ ವಿಡಿಯೋ. ಇಲ್ಲಿ ಒಬ್ಬ ವ್ಯಕ್ತಿ ಕೇರಳ ಬೀಚ್ನ ತೀರದಲ್ಲಿ ಮೀನುಗಳ ಮಧ್ಯೆ ಸ್ನಾನ ಮಾಡುತ್ತಿದ್ದಾನೆ. ಇಲ್ಲಿ ನಾವು ನೋಡಬಹುದು ಒಂದೇ ಸಲ ಎಷ್ಟು ಮೀನುಗಳು ತೀರಕ್ಕೆ ಬಂದಿವೆ ಅಂತ. ಇದು ಸಾಮಾನ್ಯ ವಿಷಯವಲ್ಲ. ಇದರ ಹಿಂದೆ ಏನೋ ಕಾರಣವಿದೆ. ಈಗ ಓವರ್ ಫಿಶ್ನ ಬಗ್ಗೆ ನೋಡೋಣ. ಈ ಮೀನು ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ಅಂದರೆ ಆಸ್ಟ್ರೇಲಿಯಾ ಹಾಗೂ ಅಮೆರಿಕದ ಸ್ಯಾನ್ ಡಿಯಾಗೋ ಪ್ರದೇಶಗಳ ಸಮುದ್ರಗಳ ಮೇಲೆ ಕಂಡುಬರುತ್ತದೆ. ಹಾಗೂ ಆಂಗ್ಲರ್ ಫಿಶ್ ಎಂಬ ಈ ಡೀಪ್ ಸಿ ಕ್ರಿಯೇಚರ್ ಕೂಡ ಸಮುದ್ರದ ಮೇಲ್ಮೈಗೆ ಬರುತ್ತಿದೆ. ಇದೆಲ್ಲವೂ ಏನೋ ಒಂದು ರೀತಿಯ ಸಂಕೇತವನ್ನು ನೀಡುತ್ತಿರುವಂತೆ ತೋರುತ್ತಿದೆ. ಕೇರಳದ ಬೀಚ್ನಲ್ಲಿ ಭಾರೀ ಮಾತ್ರದಲ್ಲಿ ಮೀನುಗಳು ತೀರಕ್ಕೆ ಬಂದಿದ್ದ ಘಟನೆ ಕೂಡ ವಿಚಿತ್ರವೆನಿಸುತ್ತಿದೆ. ಓವರ್ ಫಿಶ್ ಅನ್ನು ಡೂಮ್ಸ್ಡೇ ಫಿಶ್ ಅಂತ ಕರೆಯುತ್ತಾರೆ. ಯಾಕೆ ಅಂದರೆ ಒಂದು ಕಡಲ ತೀರದಲ್ಲಿ ಈ ಓವರ್ ಫಿಶ್ ಕಂಡು ಬಂದರೆ, ಅದು ಕೂಡ ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ಕಂಡು ಬಂದರೆ ಅದು ಪ್ರಪಂಚಕ್ಕೆ ಏನೋ ಅಪಾಯವನ್ನು ಸೂಚಿಸುತ್ತಿದೆ ಎಂದು ಅರ್ಥ. ಇನ್ನು ಆಂಗ್ಲರ್ ಫಿಶ್ ಇದು ಸಮುದ್ರದ ಸುಮಾರು 1.5 ಕಿಲೋಮೀಟರ್ನಷ್ಟು ಆಳದಲ್ಲಿ ಜೀವಿಸುತ್ತದೆ. ಅಷ್ಟು ಆಳದಿಂದ ಸಮುದ್ರದ ಮೇಲೆ ಬರುತ್ತಿದೆ ಎಂದರೆ ಅದು ಸಾಮಾನ್ಯ ವಿಷಯವಲ್ಲ. ಅಲ್ಲಿ ಏನೋ ಭಯಂಕರವಾದ ಘಟನೆ ನಡೆಯಲಿದೆ ಎಂದು ಸೂಚಿಸುತ್ತದೆ. ನಾವಿಲ್ಲಿ ತಿಳಿದುಕೊಳ್ಳಬೇಕಾದ ಇನ್ನೊಂದು ವಿಷಯವೇನೆಂದರೆ, ದೊಡ್ಡ ದೇಶಗಳು ಮತ್ತು ವಿಜ್ಞಾನಿಗಳು ಸುಮಾರು 2000 ಇಸವಿಯಿಂದ ಸಮುದ್ರದ ಅನ್ವೇಷಣೆಯನ್ನು ನಿಲ್ಲಿಸಿದ್ದಾರೆ. ಬದಲಿಗೆ ಬಾಹ್ಯಾಕಾಶದಲ್ಲಿ ಏಲಿಯನ್ಸ್ಗಳನ್ನು ಪತ್ತೆ ಹಚ್ಚಲು ಹೊರಟಿದ್ದಾರೆ. ಹಾಗಾದರೆ ಇದರ ಅರ್ಥವೇನು? ಬಾಹ್ಯಾಕಾಶದ ಬಗ್ಗೆ ತಿಳಿದುಕೊಳ್ಳುವುದು ಅಷ್ಟು ಸುಲಭವಾಗಿದೆಯಾ ಅಥವಾ ಸಮುದ್ರಗಳು ಕಷ್ಟಕರವಾಗಿವೆಯಾ? ಇದು ಏನೋ ರಹಸ್ಯವನ್ನು ಸೂಚಿಸುವಂತಿದೆ. ಮೊದಲನೇ ಕಾರಣ, ಒಂದು ಥಿಯರಿ ಪ್ರಕಾರ ಈ ಜೀವಿಗಳೆಲ್ಲ ವಾತಾವರಣದಲ್ಲಾಗುತ್ತಿರುವ ಬದಲಾವಣೆಗಳಿಂದ ಸಮುದ್ರದ ಮೇಲೆ ಬರುತ್ತಿವೆ ಎಂದು ಹೇಳಲಾಗುತ್ತಿದೆ. ಇದರ ಬಗ್ಗೆ ಸೈನ್ಸ್ ಹೇಳುತ್ತಿರುವುದೇನೆಂದರೆ, ಸಮುದ್ರದ ಆಳದಲ್ಲಿ ತಾಪಮಾನ ಹೆಚ್ಚುತ್ತಿದ್ದಂತೆ ಈ ಜೀವಿಗಳು ತಣ್ಣಗಿರುವ ನೀರಿನ ಕಡೆ ಬರುತ್ತಿವೆ. ವಾತಾವರಣದಲ್ಲಾಗುವ ಬದಲಾವಣೆಗಳಿಂದ ನೀರಿನ ತಾಪಮಾನ ಹೆಚ್ಚುತ್ತದೆ. ಆಗ ಸಮುದ್ರದ ಆಳದಲ್ಲಿರುವ ಈ ಜೀವಿಗಳ ಆವಾಸ ಸ್ಥಾನಗಳು ಹಾಳಾಗುತ್ತವೆ. ಎರಡನೇ ಕಾರಣ, ಸಮುದ್ರದ ಆಳದಲ್ಲಾಗುವ ಭೂಕಂಪಗಳು ಮತ್ತು ಅಗ್ನಿಪರ್ವತಗಳ ಸ್ಫೋಟದಿಂದುಂಟಾದ ಘರ್ಷಣೆಯಿಂದ ಇವು ಮೇಲೆ ಬರುತ್ತಿವೆ. ಸಮುದ್ರಗಳ ತಳಭಾಗವನ್ನು ಸೀ ಬೆಡ್ ಎಂದು ಕರೆಯುತ್ತೇವೆ. ಇವು ಕಂಪಿಸಿದಾಗ ಅಲ್ಲಿರುವಂತಹ ಜೀವಿಗಳು ಸಮುದ್ರದ ಮೇಲೆ ಬರಲಾರಂಭಿಸುತ್ತವೆ. ಉದಾಹರಣೆಗೆ 2011ರಲ್ಲಿ ಜಪಾನ್ನಲ್ಲಿ ಸುನಾಮಿ ಮತ್ತು ಭೂಕಂಪಗಳು ಬರುವುದಕ್ಕೂ ಮುಂಚೆ ಈ ಓವರ್ ಫಿಶ್ಗಳು ಅಪಾರ ಸಂಖ್ಯೆಯಲ್ಲಿ ತೀರಕ್ಕೆ ಬಂದಿದ್ದವು. ಇದು ಒಂದು ನ್ಯಾಚುರಲ್ ಡಿಸಾಸ್ಟರ್ಗೆ ಸಂಬಂಧಿಸಿದ್ದಾಗಿದೆ. ಈಗ ಒಂದು ಅದ್ಭುತವಾದ ವಿಷಯವೇನೆಂದರೆ, ನಾವು ಇಲ್ಲಿಯವರೆಗೆ ಚಂದ್ರನ ಮೇಲೆ ಕಾಲಿಟ್ಟಿದ್ದೇವೆ ಹಾಗೂ ಮಂಗಳ ಗ್ರಹಕ್ಕೆ ರೋವರ್ನ ಕೂಡ ಕಳುಹಿಸಿದ್ದೇವೆ. ಆದರೆ ಇಡೀ ಭೂಮಿ ಮೇಲಿರುವ ನಮ್ಮ ಸಮುದ್ರಗಳನ್ನು ಕೇವಲ 5%ನಿಂದ 20%ನಷ್ಟು ಮಾತ್ರ ಅನ್ವೇಷಣೆ ಮಾಡಿದ್ದೇವೆ. ಯಾಕೆ ಅಂದರೆ ಸಮುದ್ರಗಳ ಅನ್ವೇಷಣೆ ಬಹಳ ಕಷ್ಟಕರವಾಗಿರುತ್ತದೆ. ಸಮುದ್ರದ ಆಳಕ್ಕೆ ಹೋದಂತೆಲ್ಲ ಕತ್ತಲು ಆವರಿಸಿಕೊಳ್ಳುತ್ತದೆ. ಅಲ್ಲಿ ಬೆಳಕು ಅನ್ನೋದೇ ಇರುವುದಿಲ್ಲ. ಆಳಕ್ಕೆ ಹೋದಂತೆಲ್ಲ ನೀರಿನ ಒತ್ತಡ ಹೆಚ್ಚಾಗುತ್ತದೆ. ಆ ನೀರಿನ ಒತ್ತಡದಲ್ಲಿ ಯಾವುದೇ ವಸ್ತು ಅಂತಸ್ಫೋಟಗೊಳ್ಳುತ್ತದೆ. ಹೀಗಾಗಿಯೇ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅನ್ವೇಷಿಸಲಾಗಿದೆ. ಆದರೆ ಈಗ ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಲಭ್ಯವಿದ್ದರೂ ಕೂಡ ಸಮುದ್ರದ ಅನ್ವೇಷಣೆ ಮುಂದೆ ಸಾಗುತ್ತಿಲ್ಲವೆಂದರೆ ಅಲ್ಲಿ ಏನಾದರೂ ರಹಸ್ಯವಿರಬಹುದಾ? ಬಾಹ್ಯಾಕಾಶದಲ್ಲಿ ಕಂಪನಿಗಳು ಹಣದ ಹೂಡಿಕೆ ಮಾಡುವಂತೆಯೇ ಸಮುದ್ರದ ಅನ್ವೇಷಣೆಗೂ
ಕೆಲವು ಕಂಪನಿಗಳು ಹೂಡಿಕೆ ಮಾಡಲು ಮುಂದೆ ಬರುತ್ತವೆ, ಆದರೆ ಅದು ಎಷ್ಟು ಅಪಾಯಕಾರಿ ಗೊತ್ತಾ? ಓಷನ್ ಗೇಟ್ ಎಂಬ ಒಂದು ಕಂಪನಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಒಂದು ಸಬ್ಮರ್ಸಿಬಲ್ ಅನ್ನು ತಯಾರಿಸುತ್ತದೆ. ಅದರಲ್ಲಿ ಕೆಲವು ವ್ಯಕ್ತಿಗಳನ್ನು ಟೈಟಾನಿಕ್ ಶಿಬಿರವನ್ನು ನೋಡಲು ಒಳಗೆ ಕಳುಹಿಸಿದಾಗ ಅದು ನೀರಿನ ಒತ್ತಡಕ್ಕೆ ಚೂರು ಚೂರಾಗಿ ಅಂತಸ್ಫೋಟಗೊಳ್ಳುತ್ತದೆ. ಅಷ್ಟು ಅಪಾಯಕಾರಿಯಾಗಿರುತ್ತೆ ಸಮುದ್ರದ ಅನ್ವೇಷಣೆ. ಆದರೆ ಸಾಗರಗಳ ರಹಸ್ಯಗಳು ಕೇವಲ ನೀರಿನ ಒತ್ತಡ ಅಥವಾ ಕತ್ತಲೆಯ ಬಗ್ಗೆ ಮಾತ್ರವೇ ಅಲ್ಲ. ಅಲ್ಲಿ ಕೆಲವು ಭಯಂಕರವಾದ ವಿಚಿತ್ರ ಜೀವಿಗಳು ಇವೆ ಎಂದು ಕೆಲವರು ನಂಬುತ್ತಾರೆ. ಕ್ರಾಕೆನ್, ಮೆಗಲೋಡಾನ್, ನಿಂಗನ್ ಎಂಬ ಸಮುದ್ರ ರಾಕ್ಷಸ ಜೀವಿಗಳು. ಈ ಹೆಸರುಗಳನ್ನು ನೀವು ಎಂದಾದರೂ ಕೇಳಿದ್ದೀರಾ? ಕ್ರಾಕೆನ್ ಇದು ವೈಕಿಂಗ್ಸ್ಗಳ ಚರಿತ್ರೆಯಲ್ಲಿ ಹೇಳಲಾದ ಒಂದು ಜೈಂಟ್ ಸ್ಕ್ವಿಡ್. ವೈಕಿಂಗ್ಸ್ಗಳು ಉತ್ತರ ಯುರೋಪಿನ ಸ್ಕ್ಯಾಂಡಿನೇವಿಯನ್ ಜನರು. ಇವರನ್ನು ಮಹಾನ್ ನಾವಿಕರು ಮತ್ತು ಯೋಧರು ಎಂದು ಕರೆಯಲ್ಪಡುತ್ತಿದ್ದರು. ಇದು ಭಾರೀ ಗಾತ್ರದ ಹಡಗುಗಳನ್ನು ಕೂಡ ಒಂದೇ ಏಟಿಗೆ ಮುಳುಗಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿತ್ತು. ಇನ್ನು ಮೆಗಲೋಡನ್ ಇದು 60ರಿಂದ 80 ಅಡಿಗಳಷ್ಟು ಉದ್ದವಾದ ಒಂದು ಪ್ರಾಚೀನ ಶಾರ್ಕ್. ಒಂದು ಸಮಯದಲ್ಲಿ ಸಮುದ್ರಗಳನ್ನು ಆಳಿದ ಅತ್ಯಂತ ಭಯಂಕರ ಸಾಮರ್ಥ್ಯವುಳ್ಳ ರಾಕ್ಷಸ ಜೀವಿ. ತುಂಬಾ ಜನರ ಹೇಳಿಕೆ ಪ್ರಕಾರ ಇದು ಅಳಿದು ಹೋದ ಜೀವಿ, ಆದರೆ ಇನ್ನೂ ಕೆಲವರ ಪ್ರಕಾರ ಇದು ಸಮುದ್ರದ ಆಳಗಳಲ್ಲಿ ಇನ್ನೂ ಜೀವಂತವಾಗಿದೆ ಎಂದು ನಂಬುತ್ತಿದ್ದಾರೆ. ನಿಂಗನ್ ಅಂಟಾರ್ಕ್ಟಿಕಾದ ಸಮುದ್ರದ ಆಳದಲ್ಲಿ ಕಂಡುಬಂದ ಮಾನವನ ಆಕಾರದ ಜೀವಿ. ಕೆಲವರು ಇದನ್ನು ಏಲಿಯನ್ ಅಂತಲೂ ಕರೆಯುತ್ತಿದ್ದಾರೆ. ಸಮುದ್ರದ ಆಳಗಳಲ್ಲಿ ಇನ್ನೂ ಅನೇಕ ರಹಸ್ಯಗಳು ಅಡಗಿಕೊಂಡಿವೆ. ನಾವು ಇಲ್ಲಿಯವರೆಗೆ ಕಂಡುಹಿಡಿದ ವಿಚಿತ್ರ ಜೀವಿಗಳು ಹಾಗೂ ನಮಗೆ ತಿಳಿಯದ ಅದೆಷ್ಟೋ ನಿಗೂಢ ಪ್ರಪಂಚಗಳೆಲ್ಲ ಕಣ್ಗಾವಲುಗಳು. ಸಮುದ್ರಗಳಲ್ಲಿ ವಿಚಿತ್ರ ಹಾಗೂ ಭಯಂಕರ ಜೀವಿಗಳನ್ನು ನೋಡಿದ್ದೇವೆಂದು ನಾವಿಕರು ಮತ್ತು ಮೀನುಗಾರರು ಹೇಳಿದ್ದಾರೆ. ಅವರು ಹೇಳುವ ಕಥೆಗಳು ಕೇವಲ ಊಹೆಗಳು ಮತ್ತು ಕಲ್ಪನೆಗಳಾಗಿರಬಹುದು, ಆದರೆ ಇವುಗಳ ಬಗ್ಗೆ ಚರಿತ್ರೆಯಲ್ಲಿ ಅನೇಕ ಸಂದರ್ಭಗಳಿವೆ. ವೈಕಿಂಗ್ಸ್ಗಳ ಪುರಾಣಗಳಲ್ಲಿ ಕ್ರಾಕೆನ್ಗಳ ಬಗ್ಗೆ ಹೇಳಲಾಗಿದೆ. ಅದೇ ರೀತಿ ಇತರೆ ಸಂಸ್ಕೃತಿಗಳಲ್ಲಿಯೂ ಇಂತಹ ಭಯಂಕರ ಜೀವಿಗಳ ಬಗ್ಗೆ ಉಲ್ಲೇಖಗಳಿವೆ. ಲೆವಿಯಥನ್ ಇದು ಭಯಂಕರವಾದ ಅತಿ ದೊಡ್ಡ ಸಮುದ್ರ ಜೀವಿ. ಅಂತ್ಯವಿಲ್ಲದ ಶಕ್ತಿಯೊಂದಿಗೆ ಸಶಸ್ತ್ರ ದೇಹದ ಆಕಾರವನ್ನು ಹೊಂದಿರುವುದಾಗಿ ಚರಿತ್ರೆಯಲ್ಲಿ ಅನೇಕ ಸಂದರ್ಭಗಳಿವೆ. ಕೆಲವರು ಇದನ್ನು ಭೂಮಿ ಮೇಲಿರುವ ಏಕೈಕ ಅತಿ ದೊಡ್ಡ ಜೀವಿ ಎಂದು ಭಾವಿಸುತ್ತಾರೆ. ಒಂದೇ ಬಾರಿಗೆ 1000 ಹಡಗುಗಳನ್ನು ನುಂಗಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಜೀವಿ. ಲೆವಿಯಥನ್ನ ಬಗ್ಗೆ ಅದೆಷ್ಟೋ ಪುರಾಣಗಳು ಮತ್ತು ಚರಿತ್ರೆಯ ಪುಸ್ತಕಗಳಲ್ಲಿ ಉಲ್ಲೇಖಗಳಿವೆ, ಆದರೆ ಇದರ ಇರುವಿಕೆಯ ಯಾವುದೇ ಫಿಸಿಕಲ್ ಎವಿಡೆನ್ಸ್ಗಳು ಲಭ್ಯವಿಲ್ಲ. ಆದರೂ ಈ ಕಥೆಗಳು ಯಾಕೆ ಇಷ್ಟು ಪ್ರಚಾರಕ್ಕೆ ಕಾರಣವಾಗುತ್ತಿವೆ? ಇದರ ಹಿಂದೆ ಏನಾದರೂ ರಹಸ್ಯಗಳು ಅಡಗಿಕೊಂಡಿವೆಯಾ? ಮುಂಚೆ ನಾವು ಹೇಳಿಕೊಂಡ ಹಾಗೆ ವಿಚಿತ್ರ ಸಮುದ್ರ ಜೀವಿಗಳು ಮೇಲ್ಮೈಗೆ ಬರುತ್ತಿರುವುದು ಲೆವಿಯಥನ್ನ ಎಚ್ಚರಗೊಳ್ಳುವ ಸಂಕೇತವಾ? ಆದರೆ ಲೆವಿಯಥನ್ ಇರುವಿಕೆಯ ಯಾವುದೇ ಆಧಾರಗಳು ಲಭ್ಯವಿಲ್ಲ. ಹಾಗಾದರೆ ಇದು ಕೇವಲ ಪುರಾಣನ ಅಥವಾ ಸಮುದ್ರದಾಳದಲ್ಲಿ ಏನಾದರೂ ಅಡಗಿಕೊಂಡಿದೆಯಾ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಸಮುದ್ರದ ಆಳದಲ್ಲಿ ಅಡಗಿರುವ ಅದೆಷ್ಟೋ ರಹಸ್ಯಗಳ ಬಗ್ಗೆ ನಮಗೆ ಇವತ್ತಿಗೂ ತಿಳಿದಿಲ್ಲ. ಲೆವಿಯಥನ್ನಂತಹ ಜೀವಿಗಳು ಇದಾವೋ ಇಲ್ಲವೋ, ಅಥವಾ ಕೇವಲ ಚರಿತ್ರೆಯ ಪುಟಗಳಲ್ಲಿ ಕಂಡುಬಂದ ಪಾತ್ರಗಳೇನಾ? ಈ ಪ್ರಶ್ನೆಗಳಿಗೆ ಸಮಾಧಾನ ಯಾರು ಹೇಳಬಲ್ಲರು? ಸಮುದ್ರವನ್ನು ಇನ್ನಷ್ಟು ಅನ್ವೇಷಣೆ ಮಾಡುವವರೆಗೂ ಇಂತಹ ರಹಸ್ಯಗಳ ಬಗ್ಗೆ ತಿಳಿಯಲು ಸಾಧ್ಯವಿಲ್ಲ. ಮೊದಲನೇ ಕಾರಣ, ವಾತಾವರಣದಲ್ಲಾಗುವ ಬದಲಾವಣೆಗಳಿಂದ ಸಮುದ್ರಗಳ ತಾಪಮಾನ ಹೆಚ್ಚಾಗುವುದರಿಂದ ಸಮುದ್ರ ಜೀವಿಗಳು ಕಡಿಮೆ ತಾಪಮಾನವಿರುವ ನೀರಿನ ಅಂದರೆ ತಣ್ಣಗಿರುವ ನೀರಿನ ಕಡೆ ಬರುತ್ತಿವೆ. ಎರಡನೇ ಕಾರಣ, ಪ್ರಕೃತಿ ವಿಕೋಪಗಳು. ಸಮುದ್ರದ ಆಳಗಳಲ್ಲಾಗುವ ಭೂಕಂಪನಗಳಿಂದ ನೀರಿನೊಳಗಿರುವ ಜೀವಿಗಳು ಮೇಲಕ್ಕೆ ಬರುತ್ತಿವೆ. ಇನ್ನು ಮೂರನೇದಾಗಿ, ಮಾನವನ ರಹಸ್ಯ ಪ್ರಯೋಗಗಳು ಅಥವಾ ಪುರಾತನ ದೈತ್ಯ ಜೀವಿಗಳು. ಕೆಲವು ದೇಶಗಳು ಅಥವಾ ವಿಜ್ಞಾನಿಗಳು ರಹಸ್ಯ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆಂದು ಅಥವಾ ಪುರಾತನ ದೈತ್ಯ ಜೀವಿಗಳು ಮರಳಿ ಜೀವ ಪಡೆದುಕೊಳ್ಳುತ್ತಿವೆ ಎಂದು ಹೇಳಲಾಗುತ್ತಿದೆ. ಆದರೆ ಇವುಗಳಿಗೆ ಯಾವುದೇ ಆಧಾರಗಳು ಲಭ್ಯವಿಲ್ಲ. ಕೆಲವು ವಿಜ್ಞಾನಿಗಳು ಮತ್ತು ದೇಶಗಳು ಈ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಸುಮ್ಮನಿರುವುದೇ ಮೇಲು ಎಂದು ಹೇಳುತ್ತಿದ್ದಾರೆ. ಯಾಕೆ ಅಂದರೆ ಸಮುದ್ರಗಳಲ್ಲಿ ಎಲ್ಲೆಲ್ಲಿ ಏನಿದೆ, ಎಷ್ಟಿದೆ ಎಂಬುದರ ಕುರಿತು ಯಾರಿಗೂ ತಿಳಿದಿಲ್ಲ. ಈಗ ನಿಮಗೊಂದು ಪ್ರಶ್ನೆ, ಇಂತಹ ಸಮುದ್ರಗಳ ಬಗ್ಗೆ ತಿಳಿದುಕೊಳ್ಳುವುದು ಒಳ್ಳೆಯದಾ ಅಥವಾ ಅವುಗಳನ್ನು ಹಾಗೆಯೇ ಬಿಟ್ಟು ಬಿಡುವುದು ಒಳ್ಳೆಯದಾ? ಹಾಗೂ ಸಮುದ್ರ ಗರ್ಭಗಳಿಗೆ ನಾವು ಪ್ರವೇಶಿಸುವುದು ಎಷ್ಟು ಮಾತ್ರ ಒಳ್ಳೆಯದು ಎಂಬುದರ ಕುರಿತು ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿ. ನಾವು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ.